ಇದು ಮೆಟ್ರೋ ರೈಲು ಇವೆಲ್ಲ ಹೇಳ್ಕೊಂಡಿದ್ದೀರಿ. ಮೆಟ್ರೋದು 2006ರಲ್ಲಿ ಮೊದಲನೇ ಹಂತದ್ದು 19 ಕಿಲೋಮೀಟರ್ ಶುರುವಾಯಿತು. ಅಲ್ಲಿಂದ ನಿರಂತರವಾಗಿ ಬಂದಂಥ ಸರ್ಕಾರಗಳು ಅದು ಮುಂದುವರ್ಸ್ಕೊಂಡು ಹೋಗಿದೆ. ಇದರಲ್ಲೇನು ವಿಶೇಷ ಈ ಸರ್ಕಾರ ಬಂದು ಮಾಡಿರೋದು ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಬೇರೆ ಇನ್ನೇನು ಹೇಳಕ್ಕೆ ಹೋಗಿಲ್ಲ. ಈಗ ಅಧ್ಯಕ್ಷರೇ, ಒಂದು ನಮ್ಮ ರಾಜ್ಯದಲ್ಲಿ ಈಗ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದು ನಡೀತಾ ಇದೆ. ಅಧ್ಯಕ್ಷರೇ, ನಾನು ಹಿಂದೆ ಈಗ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಮನಮೋಹನ್ ಸಿಂಗ್ ಅವರ ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಜಾರಿಲಿತ್ತು. ಮಾತನಾಡೋರು ಎಕ್ಸ್ಪರ್ಟ್ಗಳು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳೋರು. ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಹೇಳೋರು, ಹೆಸರಿಟ್ಟಿದ್ರು. ಮೋದಿಯವರು ಬಂದ ಮೇಲೆ ಅದೇನೋ ಮೋದಿನಾಮಿಕ್ಸ್ ಅಂತ ಹೇಳಿ ಅದೊಂದು ಈಗ ಪ್ರಾರಂಭ ಆಗಿದೆ. ಇನ್ನೊಬ್ಬರಿದ್ದರು, ಜಪಾನ್ನ ಮಾಜಿ ಪ್ರಧಾನಿ ದಿವಂಗತ ಶಿಂಜೋ ಅಬೆ ಅಂತ ಹೇಳಿ, ಅವ್ರ ಕಾಲದಲ್ಲಿ ಅಬೆನಾಮಿಕ್ಸ್ ಅಂತ ಇಟ್ಟಿದ್ರು ಹೆಸರು ಅವರಿಗೆ. ಈಗ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಡೆವಲ್ಯೂಷನ್ ಟ್ಯಾಕ್ಸ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಈಗೇನು ನಡೀತಾ ಇದೆ ಚರ್ಚೆ. ಬಹುಶಃ ಈಗ ನಾವು ಸಿದ್ದನಾಮಿಕ್ಸನ್ನು ಇವತ್ತು ಜಾರಿಗೆ ತರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷ, ಇಲ್ಲಿ ಇಂಥ ಒಂದು ಜನವಿರೋಧಿ ವಿನಾಶಕಾರಿಯನ್ನು ಹೇಳ್ಕೊಂಡಿದ್ದಾರೆ, ನಾಡದ್ರೋಹಿ ಆರ್ಥಿಕತೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಅಧ್ಯಕ್ಷರೇ,